ಬರದ ನಡುವೆ ಕಾವೇರಿ ನೀರಿಗೆ ಬೇಡಿಕೆ ಇಟ್ಟ ತಮಿಳುನಾಡು. ಕಾವೇರಿ ವಿಚಾರದಲ್ಲಿ ಇಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಇಂದು ಮತ್ತೊಮ್ಮೆ ಸಭೆ ನಡೆಸಲಿರುವ ಕಾವೇರಿ ನೀರು ನಿರ್ವಹಣಾ ಸಮಿತಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ಸಭೆ ನಡೆಯಲಿದೆ. ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ಇರುವಂತಹದ್ದು. ಬರದ ನಡುವೆ ಕಾವೇರಿ ನೀರಿಗೆ ಡಿಮ್ಯಾಂಡ್ ಇಟ್ಟಿದೆ ಇಲ್ಲಿ ತಮಿಳುನಾಡು. ಕಾವೇರಿ ವಿಚಾರದಲ್ಲಿ ಇಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಇಂದು ಮತ್ತೊಮ್ಮೆ ಸಭೆ ನಡೆಸಲಿದೆ ಕಾವೇರಿ ನೀರು ನಿರ್ವಹಣಾ ಸಮಿತಿ. ದೆಹಲಿಯಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ನಡೆಯಲಿರುವ ಸಿಡಬ್ಲ್ಯೂಆರ್ಸಿ ಸಭೆ ತನ್ನ ಪಾಲಿನ ನೀರಿಗಾಗಿ ಪಟ್ಟು ಹಿಡಿದಿದೆ ಇಲ್ಲಿ ತಮಿಳುನಾಡು. ಬರದ ನಡುವೆ ಕಾವೇರಿ ನೀರಿಗೆ ಬೇಡಿಕೆ ಇಟ್ಟಿರುವಂತದ್ದು ಇಲ್ಲಿ ತಮಿಳುನಾಡು. ಸದ್ಯ ಇವತ್ತು ಕಾವೇರಿಯ ವಿಚಾರದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯಲಿದೆ. ಮತ್ತೊಮ್ಮೆ ಸಭೆ ನಡೆಸಲಿದೆ ಇಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ. ದೆಹಲಿಯಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ. ತನ್ನ ಪಾಲಿನ ನೀರಿಗಾಗಿ ಪಟ್ಟು ಹಿಡಿದಿರುವಂತಹದ್ದು ಇಲ್ಲಿ ತಮಿಳುನಾಡು. ಸಿಎಂ ವಿಜಯ್ ಅವರು ಈ ಹಿಂದೆ ಒಂದಿಷ್ಟು ಆರೋಪಗಳು ಮಾಡಿದ್ರು. ಹೆಚ್ಚುವರಿ ನೀರನ್ನು ಮಾತ್ರ ಪೂರೈಕೆ ಮಾಡ್ತಿದ್ದಾರೆ, ನಮ್ಮ ಪಾಲಿನ ನೀರನ್ನು ಪೂರೈಕೆ ಮಾಡ್ತಾ ಇಲ್ಲ ಅಂತ ಕರ್ನಾಟಕ ಸರ್ಕಾರದ ವಿರುದ್ಧ ಸಾಲು ಆರೋಪ ಮಾಡಿದ್ರು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾವೇರಿ ನೀರಿಗೆ ಬೇಡಿಕೆ ಇಡಲಾಗಿದೆ. ಈ ಸಂಬಂಧ ಇವತ್ತು ಕಾವೇರಿ ನೀರು ನಿರ್ವಹಣಾ ಸಮಿತಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ಸಭೆ ನಡೆಸಲಿದೆ. ಈ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಬರದ ನಡುವೆ ಕಾವೇರಿ ನೀರಿಗೆ ಇಲ್ಲಿ ತಮಿಳುನಾಡು ಬೇಡಿಕೆ ಇಟ್ಟಿರುವಂತಹದ್ದು. ಸಿಎಂ ಆದಂತಹ ವಿಜಯ್ ಅವರು ಕೂಡ ಈ ವಿಚಾರವಾಗಿ ಕರ್ನಾಟಕದ ವಿರುದ್ಧ ಸಾಲು ಆರೋಪ ಮಾಡಿದ್ರು. ಕಾವೇರಿ ನೀರನ್ನು ಹರಿಸ್ತಾ ಇಲ್ಲ ಅಂತ ಕರ್ನಾಟಕ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಹೆಚ್ಚುವರಿ ನೀರನ್ನು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ, ನಮ್ಮ ಪಾಲಿನ ನೀರನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಈ ಹಿಂದೆ ಸಿಎಂ ವಿಜಯ್ ಆರೋಪ ಮಾಡಿದ್ರು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾವೇರಿ ನೀರನ್ನು ಹರಿಸುವಂತೆ ಇದೀಗ ತಮಿಳುನಾಡು ಬೇಡಿಕೆ ಇಟ್ಟಿದೆ. ಈ ಸಂಬಂಧ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಇವತ್ತು ದೆಹಲಿಯಲ್ಲಿ 11:30ಕ್ಕೆ ಸಭೆ ಹಮ್ಮಿಕೊಂಡಿದೆ. ಹಾಗಾಗಿ ಈ ಸಭೆಯತ್ತ ಎಲ್ಲರ ಚಿತ್ರ ಇರುವಂತಹದ್ದು. ಯಾಕೆಂದ್ರೆ ಈಗಾಗಲೇ ಮುಂಗಾರು ಭೀತಿ, ಮಳೆ ಆರಂಭ ಆಗಿಲ್ಲ. ಈ ಹಿನ್ನೆಲೆ ರಾಜ್ಯದಲ್ಲಿ ರೈತರು ಕೂಡ ಕಂಗಾಲಾಗಿದ್ದಾರೆ, ನೀರಿಲ್ದೇನೆ ಪರದಾಟ ನಡೆಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಬರದ ನಡುವೆ ಈಗ ಕಾವೇರಿ ನೀರಿಗೆ ಬೇಡಿಕೆ ಇಟ್ಟಿರುವಂತಹದ್ದು. ಸದ್ಯ ಈ ಸಭೆಯತ್ತ ಎಲ್ಲರ ಚಿತ್ತ ಇರುವಂತಹದ್ದು. ಬರದ ನಡುವೆ ಕಾವೇರಿ ನೀರಿಗೆ ತಮಿಳುನಾಡು ಸರ್ಕಾರ ಬೇಡಿಕೆ ಇಟ್ಟಿರುವಂತಹದ್ದು. ಈ ವಿಚಾರವಾಗಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಇವತ್ತು ಮತ್ತೊಮ್ಮೆ ಸಭೆ ನಡೆಸಲಿದೆ ಕಾವೇರಿ ನೀರು ನಿರ್ವಹಣಾ ಸಮಿತಿ. ದೆಹಲಿಯಲ್ಲಿ ಬೆಳಗ್ಗೆ 11:30ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ. ತನ್ನ ಪಾಲಿನ ನೀರಿಗಾಗಿ ಇಲ್ಲಿ ತಮಿಳುನಾಡು ಕೂಡ ಪಟ್ಟು ಹಿಡಿದಿರುವಂತಹದ್ದು. ಈ ಹಿಂದೆ ಕೂಡ ಸಿಎಂ ಆದಂತಹ ವಿಜಯ್ ಅವರು ಈ ವಿಚಾರವಾಗಿ ಧ್ವನಿ ಎತ್ತಿದ್ರು, ಪತ್ರ ಕೂಡ ಬರೆದಿದ್ರು. ಸದ್ಯ ಈ ವಿಚಾರವಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಬರದ ನಡುವೆ ಈ ರೀತಿಯಾಗಿ ಕಾವೇರಿ ನೀರಿಗೆ ಡಿಮ್ಯಾಂಡ್ ಇಟ್ಟಿರುವಂತಹದ್ದು. ಸದ್ಯ ಈ ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ಇರುವಂತಹದ್ದು.